ಯಡೂರ್ನ ಎಷ್ಟು ಚಂದ ರೆಡಿ ಮಾಡ್ಯಾರ ಅಂತಂದ್ರೆ ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ. ಏನು ವಿಶೇಷ ಅಂತಂದ ಹೇಳ್ತೇನೆ ಬರ್ರಿ. ಯಡೂರು ವೀರಭದ್ರ ಜಾತ್ರೆ ಒಳಗನು ಇಷ್ಟು ರಶ್ ಇರಂಗಿಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಮಾತ್ರ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು. ಏನು ಕಾರ್ಯಕ್ರಮ ಅಂತಂದ್ರೆ ರಾಜಗೋಪುರಗಳ ಲೋಕಾರ್ಪಣೆ ಮತ್ತು ಮಹಾಕುಂಭಾಭಿಷೇಕದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಒಂದು ವಾರ ಆಯ್ತಾ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ನಡೀತಾ ಇದ್ವು. ನಾನು ಕೊನೆಯ ದಿನ ಹೊಂಟೇನಿ. ಅಂದರೆ ಇವತ್ತು ಡೇಟ್ 6 ಮಾರ್ಚ್. ಇವತ್ತಿನ ಕಾರ್ಯಕ್ರಮ ಮಹಾಕುಂಭಾಭಿಷೇಕ ಮತ್ತು ಸಾಯಂಕಾಲ ಕೃಷ್ಣಾರತಿ ಜೊತೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹಂಗ ದಾಸೋಹ ವ್ಯವಸ್ಥೆಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಬಂದಾರ. ಬರ್ರಿ ಇನ್ಯಾಕೆ ತಡ, ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣಂತ. ಜಾತ್ರೆ ಒಳಗೆ ಇಷ್ಟು ರಶ್ ಇರಂಗಿಲ್ಲ, ಅಷ್ಟು ರಶ್ ಐತಿ. ಕೃಷ್ಣಾರತಿನ ಸ್ಕ್ರೀನ್ ಮೇಲೆ ನೋಡಾಕ ಎಷ್ಟು ಜನ ಕುಂತಾರ ಇಲ್ಲಿ ಕೆಳಗಡೆ. ಕೃಷ್ಣಾರತಿ ನಡ್ಯಾತೈತಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದು ಎಷ್ಟು ರಶ್ ಐತಂದ್ರೆ ಹೋಗಾಕ ಅಲ್ಲಿ ಜಾಗನೇ ಇಲ್ಲ, ಅಷ್ಟು ರಶ್ ಆಗೈತಿ. ನೋಡುತ್ತಿರ್ಬೋದು ನೀವು ಇಲ್ಲಿ. ಗಂಗಾ ನದಿ ದಂಡಿ ಒಳಗೆ ಯಾವ ಥರ ಗಂಗಾ ಆರತಿನ ಮಾಡ್ತಾರಲ್ಲ ಅದೇ ಥರ ಯಡೂರು ಒಳಗೆ ಕೃಷ್ಣ ನದಿ ದಂಡಿ ಒಳಗೆ ಕೃಷ್ಣಾರತಿನ ಕಾರ್ಯಕ್ರಮನ ಹಮ್ಮಿಕೊಂಡಾರ. ಕೃಷ್ಣಾರತಿ ನೋಡಾಕ ಅಲ್ಲಿ ಫುಲ್ ರಶ್ ಐತಿ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ದಾಗನ ಕೃಷ್ಣಾರತಿ ದರ್ಶನ ಮಾಡಿಸ್ತೀನಂತ ಬರ್ರಿ. ಅಲ್ಲಿ ಫುಲ್ ರಶ್ ಇರೋದ್ರಿಂದ ಎಲ್ಲರೂ ಇಲ್ಲೇ ಸ್ಕ್ರೀನ್ದಾಗ ಕೃಷ್ಣಾರತಿ ನೋಡತ್ತಾರ. ಚಿಕ್ಕೋಡಿ ಅಲ್ದ ಬೇರೆ ಬೇರೆ ಭಾಗಗಳಿಂದನೂ ಜನ ಬಂದಾರ. ಅದಕ್ಕೆ ಫುಲ್ ರಶ್ ಐತಿ. ಕಂಟಿನ್ಯೂಸ್ ಆಗಿ ಇಲ್ಲಿ ದಾಸೋಹ ಕಾರ್ಯಕ್ರಮ ಸ್ಟಾರ್ಟ್ ಐತಿ. ಬರುವಂಥ ಇಲ್ಲಿ ಭಕ್ತಾದಿಗಳಿಗೆ ಮೊನ್ನೆ ದಿನ ಬಂಡಿ ಅಜ್ಜಾರ್ದ ಆಮೇಲೆ ವಿಶೇಷ ವ್ಯಕ್ತಿಗಳೆಲ್ಲ ಸೇರಿ ಇಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಹಾಪ್ರಸಾದ ತಗೋಕೆ ಭಕ್ತಾದಿಗಳು ಹಂಗೆ ಕಂಟಿನ್ಯೂಸ್ ಆಗಿ ಬರತ್ತಾರ. ಇಲ್ಲಿ ನೋಡ್ತಿರ್ಬೋದು ನೀವು, ಒಲಿಗಳು ಒಟ್ಟು ಹಾರಾತಿಲ್ಲ. ಹಂಗೆ ಭಕ್ತಾದಿಗಳು ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ದಾಸೋಹ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಯಾರ ಅಂತಂದ್ರೆ ನೋಡ್ತಿರ್ಬೋದು ನೀವು. ಇಲ್ಲಿರುವಂಥ ಒಲೆಗಳ ಆರಿಲ್ಲ ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಹಂಗೆ ಪ್ರಸಾದನ ರೆಡಿ ಮಾಡತ್ತಾರ. ಒಂದು ದಿನಕ್ಕೆ 20,000 ಜನ ಊಟ ಮಾಡ್ತಾರಂತಿಲ್ಲಿ. ಇಲ್ಲಿ ಅಡುಗೆ ಮಾಡೋರು ಕೇಳಿದ್ದೀನಿ ನಾನು. ಅವ್ರು ಮಾತಾಡಿಸ್ಬೇಕಂದ್ರೆ ಅವ್ರು ಸ್ವಲ್ಪ ಬಿಜಿ ಆದ್ರೆ ಅಡುಗೆ ಮಾಡಿದ್ರೊಳಗೆ 20,000ಕ್ಕಿಂತ ಜಾಸ್ತಿ ಜನ ಇಲ್ಲಿ ಊಟ ಮಾಡ್ತಾರಂತ ಹೇಳಿದ್ರೆ.
ಕುಡ್ರದಾಗ ದಾಸೋಹಕ್ಕೆ ಎಷ್ಟು ರಶ್ ಐತೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ. ಫುಲ್ ಆಗಲೇ ಜಸ್ಟ್ ಕೃಷ್ಣಾರತಿ ಮುಗಿತಲ್ಲ, ಅದಕ್ಕಾಗಿ ಈಗ ಎಲ್ಲ ಜನನೂ ಪ್ರಸಾದ ತೊಗೋಕಂತ ಬಂದಾರ. ಗಂಡಸರ ಕಡೆ ಸೈಡೂ ಫುಲ್ ರಶ್ ಐತಿ, ಅದಾದ ನಂತರ ಲೇಡೀಸ್ ಕಡೆನೂ ಫುಲ್ ರಶ್ ಐತಿ. ನನಗೆ ಪ್ರಸಾದಕ್ಕೆ ಸಿಗ್ತೈತಿಲ್ಲ ಅನ್ನೋದು ಡೌಟ್ ಆಗಿಬಿಟ್ಟೈತಿ. ಯಾಕಂದ್ರೆ ಸಾವಿರಾರು ಸಂಖ್ಯೆಯೊಳಗೆ ಭಕ್ತಾದಿಗಳ ಲಾಸ್ಟ್ ದಿನ ಇವತ್ತು ಕುಂಭಾಭಿಷೇಕದ, ಅದಕ್ಕೆ ಇಷ್ಟು ಸಂಖ್ಯೆಯೊಳಗೆ ಭಕ್ತಾದಿಗಳ ಇಲ್ಲಿ ಬಂದಾರ. ಇದಾದ ನಂತರ ಇಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಐತಿ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬರ್ರಿ. ಯಪ್ಪ ಭಗವಂತ ದೇವ್ರೇ, ಹೊರಗೆ ಬರೋದ್ರಾಗ ಸಾಕಾಗಿಬಿಡು. ಒಬ್ಬರ ಕಡೆ ಪ್ಲೇಟ್ ತರಿಸಿ ಪ್ರಸಾದ ತೊಗೊಂಬಂದೇನು ನಾನು. ಅಷ್ಟು ರಶ್ ಅಂದ್ರೆ ಅಷ್ಟು ರಶ್ ಅಪ್ಪ. ಆಗಾಗ ನಿಮ್ಗೆ ನಾನು ದೀಪೋತ್ಸವ ತೋರಿಸ್ತೇನೆ ಅಂತ ಹೇಳಿದ್ದೆ. ದೀಪೋತ್ಸವ ಸ್ಟಾರ್ಟ್ ಆಗೈತಿ. ಸತತ ಒಂದು ವಾರಗಳಿಂದ ನಡ್ಕೊಂಡು ಬಂದಂಥ ಕಾರ್ಯಕ್ರಮ ಇವತ್ತು ಮುಕ್ತಾಯ ಆಯ್ತು. ಮಾರ್ಚ್ 1ರಿಂದ ಮಾರ್ಚ್ 6ನೇ ತಾರೀಕು ತನಕ ಏನು ಈ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ ನಡೀತೈತಲ್ಲ, ಇವತ್ತು ಮುಕ್ತಾಯ ಆಯ್ತು. ಲಾಸ್ಟಿಗೆ ಲಕ್ಷ ದೀಪೋತ್ಸವನ ಮಾಡಿದ್ರೆ, ಲಕ್ಷ ದೀಪೋತ್ಸವನ ಮಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡಿದ್ರೆ ಎಲ್ಲರೂ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೊಂಟಾರ. ಈಗ ನಮ್ಮದೇ ಕೆಲಸ, ನಾವು ಮನೆಗೆ ಹೋಗೋಣ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಧನ್ಯವಾದ.